ಹಾಗೆ ಜೊತೆಗೆ ಇವತ್ತಿನ ಈ ಆಯುಷ್ ಈ ಕಟ್ಟಡದ ಗುಡ್ಲಿ ಪೂಜೆಯಲ್ಲಿ ತಹಸೀಲ್ದಾರ್ ಅವರು ಇದ್ದಾರೆ, ಇವರು ಇದ್ದಾರೆ, ಗಣಪತಿಯವರೇ, ಜಗ್ಗೂರೇ, ಮತ್ತೆ ಅಣ್ಣಪ್ಪ ಅವರು ಇದ್ದಾರೆ, ಮಹೇಶು, ನಾಗರಾಜನ, ಸುರೇಶು, ನಮ್ಮ ಎಂತ ರಮೇಶಣ್ಣ, ಬಸಣ್ಣ, ನಮ್ಮ ಇದು ಬಸವೇಶ್ವರು, ಮೋಹನ್, ಕುಮಾರ್, ಲೋಕೇಶ್. ಲೋಕೇಶ್ ಕನ್ಫ್ಯೂಷನ್ ನನಗೆ. ಲೋಕೇಶ್ ಅವ್ರ ಮನೆಗೆ ಹೋಗಿದ್ದಲ್ಲ ಊಟಕ್ಕೆ, ಮತ್ತೆ ಮರ್ತ್ಬಿಟ್ಟಿಲ್ಲ ನೀನು. ಮೇಸ್ತ್ರಿ ನಾಗಪ್ಪ ಮೇಸ್ತ್ರೆ, ಮತ್ತೆ ಶೇಖರ್ ಹುಟ್ಟೂರು, ಪ್ರಭುವರೇ, ನಮ್ಮ ತಾಲೂಕು PH ಅವರು ಇದ್ದಾರೆ, ಅಧಿಕಾರಿ ವರ್ಗದವರೆಲ್ಲರೂ ಕೂಡ ಇದ್ದಾರೆ. ಮತ್ತು ಮುಂಭಾಗದಲ್ಲೂ ಕೂಡ ಪತ್ರಿಕಾ ಮಾಧ್ಯಮದವರು, ಗ್ರಾಮದವರು ಕೂಡ ನೀವು ಅರ್ಥವೆಲ್ಲ ಇದ್ರೆ ಯಾವಾಗ ನಮಸ್ಕಾರಮ್ಮ ನಿಮಗೆಲ್ಲರೂ ಬಂದು ಕುತ್ಕೋಬೋದಾಗಿತ್ತು. ಯಾರು ಚೇರ್ ಹಾಕ್ರು ಇತ್ತ ಬರ್ರಿ ಬರೋಣ, ನಮ್ಮವ್ರು ನಿಂತ್ಕೊತಾರೆ, ನೀವು ಬರ್ರಿ. ಅಲ್ಲಂಗೆ ಹಿಂಗೆ ನಿಂತ್ಕೋತೀರಿ ನೀವು, ನಾನು ನೋಡಿಲ್ಲ ನೀವು ಅಲ್ಲಿರೋದು. ಕರಿಯ ಮಹೇಶ ಕರಿ, ಇಲ್ಲಿ ಚೇರ್ ಹಾಕಿ ಕೂರ್ಸಿ ಅಂತ ಖಾಲಿಲ್ಲ ಚೇರು ಇತ್ಲಾಗ ತಗೋಬರ್ರಿ. ಇಲ್ಲ ಅಪ್ಪ, ಇಲ್ಲಿ ತಗೋಬ ವೀರಭದ್ರಪ್ಪ, ನೀವು ನೋಡ್ಬೇಕಂತ ಕೂರಿಸ್ಬೇಕು. ಸಾವಿತ್ರಕ್ಕನ ಕರಿ, ಸಾವಿತ್ರಕ್ಕನ ಸಾವಂತ್ರಕ್ಕನ, ನೀವೆಲ್ಲ ಸಾವಿತ್ರಕ್ಕ ಅಂದ್ರೆ ಸಾವಂತ್ರಕ್ಕ ಅಂತೇಳಿ ಬರಲ್ಲ. ಅಲ್ಲಿ ನೋಡಿ ಸ್ವಲ್ಪ ಜಾಗ ಬಿಡ್ರಿ, ಆ ಕಡೆಯಿಂದ ಬರ್ರಿ, ಬರ್ರಿ ಬೇಕಾದಷ್ಟು ಜಾಗ ಐತೆ ಬರ್ರಿ. ಒಳ್ಳೆ ಫೋಟೋ ತಗೊಳ, ಎಲ್ಲ ಹೆಣ್ಮಕ್ಳು ತಗೋತಾರೆ ನೋಡ್ತಾ ಇದ್ರಲ್ಲ. ಇಲ್ಲಿ ಬರುವ, ಈ ಕಡೆಯಿಂದ ತಗೊಳ ಹೋಗೋದು. ನೀವು ನಿಂತಿರೋದು ನೋಡೇ ಇಲ್ಲ ನಾನು. ಹಾ ಕೂರ್ರಿ. ನೋಡಿ ನಮ್ಮ ತಹಸೀಲ್ದಾರ್ ಅವ್ರು ಹೇಳ್ತಾರೆ 2,000 ರೂಪಾಯಿ ಅಂತ. ಆಯ್ತು ಬರ್ತಾರೆ, ಬರುವ ಮುಂದೆ ಬರ್ರಿ, ಏನಾಗಲ್ಲ. ನೀವು ಧೈರ್ಯವಾಗಿ ಬರ್ಬೇಕು. 2,000 ರೂಪಾಯಿ ಯಾರು ಗಂಡ ಸಿಗಲ್ಲ, ನಿಮ್ಗೆ ಸಿಗೋದು. ಅವ್ರು ಬೇಜಾರ, ನೋಡಿ ಇವ್ನಿಗೆ ಬೇಜಾರಾಗಿತ್ತು, ಅದಕ್ಕೆ ಹೊಯ್ತಿರ್ತಾನೆ. ಬರ್ರಿ ಮುಂದೆ ಕೂರ್ರಿ. ಮಹೇಶ ಮುಂದೆ ಕೂರ್ಸ, ಯಾಕಲ್ಲಿ ಅಜ್ಜಿ ಕರಿ. ಸರಿ, ಎಲ್ಲ ಕೂತ್ರ ಓಕೆ. ನಾನು ನಿಮ್ಮನ್ನು ನೋಡ್ಲೇ ಇಲ್ಲ ಅಲ್ಲಿ, ನಾನು ಇತ್ಲಾಗೆ ನೋಡ್ತಾ ಇದ್ದೆ. ಬಹಳ ಸಂತೋಷ ಆಗುತ್ತೆ. ಇವತ್ತು ಇಲ್ಲಿ ಒಂದು 65 ಲಕ್ಷದ ಒಂದು ಗುಡ್ಲಿ ಪೂಜೆನ ಜನರಿಗೆ ಆರೋಗ್ಯದ ಬಗ್ಗೆ ಸೇವೆ ಮಾಡಲಿಕ್ಕೆ, ಮತ್ತೆ ನಾಳೆನೇ ಇಟ್ಟಾರ ಅಲ್ಲೂ ಕುಣಿತಪ್ಪ ಅಂತ ಹೇಳಿ, ಅಲ್ಲೂ ಕೂಡ 2 ಸೇರಿ 1,10,00,000 ಒಂದು ಜನರಿಗೆ. ಈ ತರ ಇದ್ದಾಗ ನಿಮಗೆ ಆಯುಷಲ್ಲಿ ಯಾರು ನೀವು ನಿಮ್ಮ ಆರೋಗ್ಯವನ್ನು ತಪಾಸಣೆ ಮಾಡೋದು, ಅದನ್ನು ಕೆಲಸವನ್ನು ಮಾಡೋದು. ಮತ್ತು ಅವ್ರು ಹೇಳಿದಂಗೆ ಅದೆಷ್ಟು 50 ಲಕ್ಷದ ಒಂದು ಸಿಮೆಂಟ್ ಆಗಿದೆ. ಮತ್ತು ಈ ರೋಡ್ ಕೂಡ ಆಗಿದೆ, ಇದು ರೋಡ್ ಆಗಿದೆ, ಟೆಂಡರು ಆಗಿದೆ. ನಾನು ನಾಳೆ ಅವ್ರು ಯಾರು ಟೆಂಡರ್ ಗೊತ್ತಿಲ್ಲ ನನಗೆ, ಹನುಮಂತವ್ರಿಗೆ ಸರಿ ಫೋನ್ ಮಾಡಿ ಗಣಪತಿ ಅವ್ರಿಗೆ ಹೇಳಬೇಕು, ಅವ್ರಿಗೆ ಸ್ಟಾರ್ಟ್ ಮಾಡಬೇಕು. ಅವ್ರೇನು ಮಾಡ್ತಾರೆ, ಒಂದು ಕಡೆಯಿಂದ ಮಾಡ್ಕೊಂಡ್ಬರ್ತೀವಿ. ಅವರು ಒಂದು 10 ಕೆಲಸ ತಗೋತಾರೆ, 10 ಕೆಲಸನೂ ಒಟ್ಟಿಗೆ ಶುರು ಆಗಬೇಕು. ನಾನು ಹೇಳ್ತಾ ಇದ್ದೀನಿ ಕೇಳಿ ಮಹೇಶ. ಅಲ್ಲ, ಅದಕ್ಕೆ ಹೇಳ್ತಾ ಇರೋದು, ನೀವು ಲೀಡರ್ಸು ಈಗಾಗಿರೋದು ಗೊತ್ತು ತಾನೆ. ನಾನು ಹೇಳಾಯ್ತಲ್ಲ, ಅವಾರ್ಡ್ ಆಗಿದೆ, ಅದಾಗವರೆಗೂ ಗಲಾಟೆ ಮಾಡಿ ಮಾಡಿಸ್ಕೋಬೇಕು. ಅದು ಎಷ್ಟು ಕೆಲಸ ಆಗುತ್ತೋ ಮಳೆಗಾಲದೊಳಗೆ ಮಾಡ್ಕೊಳ್ಳಿ. ಇನ್ನೇನಾದ್ರು ಇತ್ತು ಅಂದ್ರೆ ಆಮೇಲೆ ಮಾಡೋಣ. ಅದೇನಾಗ್ತದೆ ಮಹೇಶ ಹೇಳ್ತೀನಿ ಕೇಳು, ನನಗೆ ಕಾಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನನಗೀಗ ಮಂತ್ರಿ ಆದ್ಮೇಲೆ ಸ್ವಲ್ಪ ನನಗೂ ಟೈಮ್ ಬಂದು ಮಾಡೋದು ಕಷ್ಟ. ಅದಕ್ಕೋಸ್ಕರ ಕಾಯಕ್ಕೆ ಹೋಗ್ಬೇಡಿ. ನಾ ಇನ್ನೊಂದು ದಿವಸ ಬರ್ತೀನಿ, ಬಂದು ಯಾವತ್ತು ನಾವು ಬರ್ತೀನಿ ಅವತ್ತೇ ಗುಡ್ಲಿ ಪೂಜೆ ಅನ್ಕೊಳ್ಳಿ. ಬಟ್ ಊರವ್ರ ಕೈಲಿ ನೀವು ಇವತ್ತು ಹೆಂಗೆ ಮಾಡ್ತಿದ್ರಲ್ಲ ಹಂಗೆ ಮಾಡ್ಕೊಳ್ರಿ. ಯಾಕಂದ್ರೆ 1 ಕೋಟಿ ಬರೋದು ಅಷ್ಟು ಈಸಿ ಅಲ್ಲ, ತಿಳ್ಕೊಳ್ಳಿ. ಸುಮಾರಷ್ಟು ದುಡ್ಡು ಬರ್ತಾ ಐತೆ. ಸುಮಾರು ನಿಮ್ಮ ಗ್ರಾಮ ಪಂಚಾಯತ್ಗೆ ಸುಮಾರು 3.25 ಕೋಟಿ 4 ಕೋಟಿ ದಾಟಿರ್ತಕ್ಕಂಥ ಒಂದು ಕೆಲಸವನ್ನು ಹಾಕಿರೋದ್ರೆ ಜನರಿಗೆ ಕಾಣಬೇಕಲ್ಲ. ಇಲ್ಲಾಂದ್ರೆ ನಾಳೆ ನೀವು ಮತ ಕೇಳೋಕ್ಕಾಗಲ್ಲ, ತಿಳ್ಕೊಳ್ಳಿ, ನೆನ್ಪಿಡ್ಕೊಳ್ಳಿ. ನೀವು ಲೀಡರ್ಸ್ ಅದು ನೀವು ಮಾಡಬೇಕು. ಅದನ್ನು ನಿಮಗೇನಾದ್ರು ಹಂಗೆ ಒತ್ತಡ ಆಯಿತು, ನಿಮಗೆ ಸಿಗ್ಲಿಲ್ಲ ಅಂದರೆ ಲೋಕೇಶ್ ನೀವೆಲ್ಲ ನನಗೆ ಗಮನಕ್ಕೆ ತರ್ರಿ. ಆಫೀಸರ್ಸು ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ, ಕುಮಾರ್, ಕೃಷ್ಣಮೂರ್ತಿ, ವೀರಭದ್ರಪ್ಪ, ಇದನ್ನ ಅವ್ರು ಹೇಳಿ ಇಲ್ಲ ನಾವು ಆಮೇಲೆ ಮಾಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ. ಅವ್ರಿಗೆ ಅವಾರ್ಡ್ ಆಗಿದೆ, ಅವ್ರಿಗೆ ದುಡ್ಡು ಇದೆ, ಬಂದ್ಬಿಟ್ಟು ಮರ್ಯಾದೆಯಿಂದ ಕೆಲಸ ಮಾಡೋಕ್ಕೋಲ್ಲ. ಅವ್ರು ಯಾರೇ ಇರಲಿ, ನಮ್ಮ ಲೀಡರ್ಸ್ ಇರ್ಬೋದು, ಯಾರೇ ಇರ್ಬೋದು, ನಮ್ಮನ್ನು ಅದನ್ನೆಲ್ಲ ಹಚ್ಕೊಳ್ಳಲ್ಲ ನಾನು. ಅದಕ್ಕೆ ದಯವಿಟ್ಟು ಬಂದು ಕೆಲಸ ಮಾಡಬೇಕು. ಅದನ್ನ ತಹಸೀಲ್ದಾರ್ ಅವರು ಮತ್ತು ಇವರು ಯಾವ್ದಾದ್ರು ನಿಮಗೆ ಗೊತ್ತಾಗುತ್ತಾನೆ ಎಲ್ಲ, ಯಾವ್ದಾದ್ರು ಕೆಲಸ ಗ್ರಾಂಟ್ ಆದಮೇಲೆ ಯಾರಿಗೋ ಒಬ್ಬರಿಗೆ ಅವಾರ್ಡ್ ಆಗಿದೆ ಅಂದರೆ ನೀವು ನನ್ನ ಪರ್ಮಿಷನ್ ಕಾಯ್ಬೇಡಿ, ನನ್ನ ಲೀಡರ್ಸ್ ಪರ್ಮಿಷನ್ ಕಾಯ್ಬೇಡಿ. ಬಂದು ಗುಡ್ಲಿ ಪೂಜೆ ಮಾಡೋಕ್ಕೆ ನಮ್ಮ ಊರವ್ರು ಕಾಯ್ತಿರ್ತಾರೆ, ಅವ್ರ ಕೈಲಿ ಮಾಡ್ತೀವಿ. ನಾನು ಆಮೇಲೆ ಬಂದು ಮಾಡ್ತಕ್ಕಂಥ ಜವಾಬ್ದಾರಿ ಮಾಡೋಣ. ಯಾಕೆಂದ್ರೆ ದುಡ್ಡು ಬಂದಾಗ ಮಾಡಿಸ್ಬೇಕು. ಇದಾದ್ರೆ ಇನ್ನೊಂದು ಕೇಳ್ಬೋದು, ಇದೇ ಮಾಡಲಿಲ್ಲ ಅಂದ್ರೆ ನೀವು ಹೆಂಗೆ ಕೇಳ್ತೀರಿ ಇನ್ನೊಂದು. ಅದಕ್ಕೆ ನಾನು ಹೇಳಿದ್ದು ಆ ವಿಚಾರಕ್ಕೆ
ಅದಾಗಲಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಭಾಳ ಸಂತೋಷ ಆಗ್ತದೆ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ. ಯಾಕಂದರೆ ನೀವು ಒಂದೊಂದು ಮತ ಹಾಕಿದ್ರಿ. ನಾವು ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಕೊಟ್ವಿ, 2,000 ರೂಪಾಯಿ ಕೊಟ್ವಿ, ಮನೆ ಕರೆಂಟ್ ಎಲ್ಲ ಫ್ರೀ ಬರ್ತದಲ್ಲವ, ಬರ್ತದ ಇಲ್ಲ, ಬಿಲ್ ದುಡ್ಡು ಇಸ್ಕೊತಾರ, ಅದು ಸಹಾಯ ಆಗ್ತಾ ಇಲ್ಲ ನಿಮಗೆ? ಸಹಾಯ ಆಗ್ತದೆ ಇಲ್ಲ? ಮತ್ತೆ ಹೇಳ್ಬೇಕಲ್ಲ, ನೀವು ಹೇಳಿಲ್ಲ ಅಂದ್ರೆ ವಾಪಸ್ ತೆಗಿತಾರೆ ಅಷ್ಟೇ. ಬೇರೆಯವ್ರು ಬಂದು ವಾಪಸ್ ತೆಗಿಯಕ್ಕೆ ಬಿಡೋಕೆ ಹೋಗ್ಬಾರ್ದು. 2,000 ರೂಪಾಯಿ ಇರಬೇಕು, ಮತ್ತೆ ನಿಮಗೆ ಮನೆಗೂ ಕೂಡ ಕರೆಂಟ್ ಕೊಡ್ತಕ್ಕಂಥದ್ದು ಕರೆಂಟ್. ನೋಡ್ರಿ, ಈಗೆಲ್ಲ ಈ ತೋಟ ಐತಿ, ಎಲ್ಲಾದ್ರೂ ನೀವು ಬಂಗಾರಪ್ಪಾಜಿಯವ್ರನ್ನ ಆರಿಸಿ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಲಿಲ್ಲ ಅಂದ್ರೆ ನಿಮ್ಮ ತೋಟ ಹಸಿರು ಇರ್ತಿತ್ತ ಹೇಳ್ಬಿಡ್ರಿ ನೋಡೋಣ ಯಾರಾದ್ರೂ. ಫ್ರೀ ಕರೆಂಟ್ ಇವತ್ತವರೆಗೂ ಕೂಡ ಬರೀ ನಿಮ್ಮ ಊರಾಗಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರ ತೋಟ ಮತ್ತು ಅವ್ರ ಹೊಲ ಏನಾದ್ರು ಹಸ ಆಗಿದೆ ಅಂದ್ರೆ ನಿಮ್ಮ ಬಂಗಾರಪ್ಪ ಅವರಿಂದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ, ನೀವು ಬೆಳೆಸಿದವ್ರು, ನಿಮ್ಮ ಅಪ್ಪ ಅಂದರು ಬೆಳೆಸಿದವರು, ನಿಮ್ಮ ಮಾವಂದರು ಇವತ್ತು ಕೆಲವ್ರು ಇದ್ದಾರೆ, ಕೆಲವ್ರು ಇಲ್ಲ, ಅದು ಬೇರೆ ಪ್ರಶ್ನೆ. ಅವರೆಲ್ಲರೂ ಸಹಕಾರ ಮಾಡಿದ್ದಕ್ಕೆ ಇಂಥ ಕಾರ್ಯಕ್ರಮ ಕೊಟ್ಟರು. ಬಂಗಾರಪ್ಪಾಜಿಯವ್ರನ್ನ ಇವತ್ತು ಕೂಡ ನಾವೆಲ್ಲೇ ಹೋದ್ರೂ ನೆನೆಸ್ಕೊಳ್ತಾರೆ. ಈಗ ನನಗೂ ಕೂಡ ನೀವು ಮತ ಹಾಕಿ ವಿಧಾನಸಭೆಗೆ ಕಳಿಸಿದ್ರಿ. ನೀವು ಹಾಕಿದ್ದು ಒಂದೇ ಮತ, ಆದರೆ ಇವತ್ತು 42 ಲಕ್ಷ ಮಕ್ಕಳಿಗೆ ಸೇವೆ ಮಾಡತಕ್ಕಂಥ ಒಬ್ಬ ಮಂತ್ರಿಯಾಗಿ ಆ ಮತ ಇವತ್ತು ಮಾಡಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತರು ನೀವೆಲ್ಲರೂ ಅಂತ ಹೇಳಿ ನಾನು ಹೇಳಬೇಕಾಗುತ್ತೆ. ಅದಕ್ಕೆ ನಿಮಗೆ ಧನ್ಯವಾದಗಳು. ಬೆಳಗ್ಗೆ ಇವತ್ತು ನಿಮ್ಮ ಶಾಲೆಯಲ್ಲಿ ಇನ್ನೂ ಶಾಲೆ ಐತಾ? ಇಲ್ಲೋ ಐತಾ ಶಾಲೆ? ಹಿರಿಯ ಪ್ರಾಥಮಿಕ ಶಾಲೆ ಎಷ್ಟು ಮಕ್ಕಳಿದ್ದಾರೆ? 30 ಮಕ್ಕಳಿದ್ದಾರೆ. ಯಾರು ಈಗ SSLC ಎಕ್ಸಾಮ್ ತಗೊಂಡ್ರೆ ಈ ಸತಿ? ಯಾರು ತಗೊಂಡಿಲ್ಲ ಊರಿಂದ? ಊರಲ್ಲಿ ಯಾರು SSLC ಅವರು ಇಲ್ಲ? ಎಲ್ಲ ಎಷ್ಟು? 97 ತಗೊಂಡಾರ ಇಲ್ಲಿ. ಯಾರು ತಗೊಂಡಿದ್ದವರು? ಕಿಶೋರ್. ಇವತ್ತು ಕರ್ಸಿದ್ರ ಸನ್ಮಾನ ಎಲ್ಲಿದ್ದಾರೆ? ಎಲ್ಲಿ ಸೆಕೆಂಡ್ ಬಾರ ಇಲ್ಲಿ ಅವ್ರಿಗೆ ಅಂದ ಹಾರ ಹಾಕ್ತದೆ. ನಿಮ್ ಊರಾಗಿ ತಗೊಂತಾರ 97. ನನ್ನ ಲೈಫಲ್ಲಿ ನಾನು ತಗೊಂಡಿಲ್ಲ. ಅಟ್ಲೀಸ್ಟ್ ಅವನ್ ತಗೊಂಡಾನ. ಈಗ ನಾನು ಶಿಕ್ಷಣ ಸಚಿವ, ನನಗೆ ಚಪ್ಪಾಳೆ ಹೊಡಿಬೇಕೋ ಇಲ್ಲ? ಈಗ ನನ್ನ ಇಲ್ಲ ಹಾಕಿಲ್ಲ. ಬರ ಬಿ ಅವ್ರು ಬನ್ನಿ, ಬಿ ಅವ್ರು ಕುತ್ಕೊಳ್ಳಿ, ನೀವೇ ಮಾಡ್ರಿ, ಇಲ್ಲಿ ಬರ್ರಿ, ಇಲ್ಲಿ ನಾನು ಫೋಟೋ ಹೊಡಿಸ್ತಿರ್ತೇನೆ. ಅವ್ನು ನೋಡಿ 97. ಮತ್ತು ನೀವೆಲ್ಲ ಖುಷಿ ಇರಬೇಕು. ನಿಮ್ಮ ಗ್ರಾಮದಲ್ಲಿ 97% ಅಂದ್ರೆ ಇನ್ನೊಂದು 3% ತಗೊಂಡಿದ್ರೆ 100% ಆಗಿರೋದು. ಆಯ್ತು, ಅವ್ನು ಕೂರಿಸು ಅಲ್ಲಿ. ಬಾ ನೀ ಕುತ್ಕ, ಇಲ್ಲ ಕುತ್ಕ ಎದುರಿಗೆ. ನೀನೇ ಇವತ್ತು ಇಂಪಾರ್ಟೆಂಟ್. ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ ನೀವೆಲ್ಲ ಒಂದು ತಿಳ್ಕೊಳ್ಬೇಕು. ನಮಗೆಲ್ಲ ಮಕ್ಕಳ ತಕ್ಷಣ ನಾವು ಏನು ಯೋಚನೆ ಮಾಡ್ತೀವಿ? ನಮ್ಮನ್ನು ಮರ್ತು ಬಿಡ್ತೀವಿ. ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡೋದ ನೋಡ್ತೀವಿ. ನಾಳೆ ಅವ್ರು ಕೂಲಿ ಮಾಡೋದು ಬೇಡ, ನಮ್ಮ ತರ ಕಷ್ಟದ ಜೀವನ ಬೇಡ, ಅವ್ರು ಓದ್ಕೊಂಡ್ರೆ ಅವ್ರು ಸ್ವಂತ ಕಾಲ ಮೇಲೆ ನಿಲ್ತಾರೆ ಅಂತ ಶಿಕ್ಷಣವನ್ನು ಕೊಡೋದು ನಾನು ನನ್ನ ಮಕ್ಕಳಿಗೆ ಕೊಡ್ತೀನಿ. ಹಂಗೆ ನೀವು ಕೊಡ್ತಾ ಇದ್ದೀರಿ. ಇವತ್ತು ಅಂತ ಪ್ರತಿಭೆ ಇರ್ತಕ್ಕಂಥ 97%. ಈಗ ತಾನೇ ನಾನು ಅಲ್ಲಿ ಅಂತ ಬಂದಿಗೆಗೆ ಹೋಗಿದ್ದೆ. ಆ ಬಂದಿಗೆ ದೇವಸ್ಥಾನದಲ್ಲಿ ಒಂದು ಹೆಣ್ಮಗಳು ಸರ್ಕಾರಿ ಶಾಲೆಯಲ್ಲಿ, ನೀನು ಎಲ್ಲಿ ಓದಿದ್ದ? ಗೌರ್ಮೆಂಟ್. ನೋಡಿ, ಗೌರ್ಮೆಂಟ್ ಚಪ್ಪಾಳೆ ಹೊಡಿಬೇಕು. ನನ್ನ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು, ನನ್ನ ಶಾಲೆಯಲ್ಲಿ ಓದಿರೋ ಹೆಣ್ಣುಮಕ್ಕಳು ಅಲ್ಲಿ ಗೌರ್ಮೆಂಟ್ ಕ್ಯಾಸ್ಡೋರಲ್ಲಿ 94.4% ತಗೊಂಡಿದ್ದಾರೆ. ನಾನಂತೂ ಕೇಳೇ ಇರಲಿಲ್ಲಪ್ಪ, ಈ ಥರ ಎಲ್ಲ ಕೇಳೇ ಇರಲಿಲ್ಲ. ಆದರೆ ನನಗೆ ಹೆಮ್ಮೆ ಏನು ಅಂತ ಹೇಳಿದ್ರೆ, ನಮಗೆಲ್ಲ ಆ ಥರ ಓದೋದಕ್ಕೆ ಅವಕಾಶ ಸಿಕ್ಕರು ಇದ್ರೂ ನಾವು ಓದಿದ್ವೋ ಎಲ್ಲ ಬೇರೆ ಪ್ರಶ್ನೆ. ಆದರೆ ನನಗೆ ಸಂತೋಷ ಏನು ಅಂದರೆ, ನೀವು ಹಾಕಿರ್ತಕ್ಕಂಥ ಒಂದು ಮತ ಇವತ್ತು ಇಂಥವ್ರು 94-97% ತಗೊಳ್ತಾರಲ್ಲ, ಅದಕ್ಕೆ ನನಗೆ ಬಹಳ ತೃಪ್ತಿ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 42 ಲಕ್ಷ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸವನ್ನು ಕೊಡೋದು. 46,000 ಶಾಲೆ ಇದಾವೆ. ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ, ಶಾಲೆಯಲ್ಲೆಲ್ಲ ಕೊಡ್ತಾ ಇರ್ತಾನೆ. ಬಿಸಿ ಊಟ, ಮಧ್ಯಾಹ್ನ ಮೊಟ್ಟೆ, ಬೆಳಗ್ಗೆ ಹಾಲು, ಬಟ್ಟೆ, ಬುಕ್ಸು. ಮಹೇಶ ಓದಿಯೇನೋ ನೀನು? ಎಷ್ಟನೇ ಕ್ಲಾಸ್ವರೆಗೂ ಓದಿಯ? BA B.Ed ಆಗಿತ್ತ ನಿಂದು? ಮತ್ತೆ ಯಾಕೆ ಹಿಂಗಿದೀನಿ ನೀನು? ಅದಕ್ಕೆ ಭಾಷಣ ಮಾಡ್ತಾನೆ. ಅವ್ನು ಭಾಷಣ ಮಾಡ್ಬೇಕಾದ್ರೆ ನಮ್ಮ ಅಪ್ಪರದ್ದು ನೆನಪಾತು. ಯಾಕಂದ್ರೆ ನಮ್ಮ ಅಪ್ಪರ ತರ ಭಾಷಣ ಮಾಡ್ದಂಗೆ ಇತ್ತಪ್ಪ ನಿನ್ನ ವಾಯ್ಸು. ನಮ್ದೆಲ್ಲ ನಮ್ಮ ಅಪ್ಪರ ತರ ಆಗಲ್ಲ. ಆದ್ರೆ ನಮ್ದು ಕೇಳ್ಬೇಕಾದ್ರೆ ಬಹಳ ಸಂತೋಷ. ಅದಕ್ಕೆ ಹಿಂಗೆ ಮಾತಾಡ್ತೀನಿ ನೀನು. ಆಯ್ತು, ಬಹಳ ಸಂತೋಷ. ನೋಡಿ, BA B.Ed ಎಲ್ಲ ಓದಿದ್ದಾರೆ ಅಂತ ಹೇಳಿದ್ರೆ ಈ ತರ ಎಜುಕೇಶನ್ ತಗೊಂಡು ನಾವು ಹೋದ್ರೆ ಒಳ್ಳೇದು. ನಾನು ಉದ್ದಕ್ಕೆ ಭಾಷಣ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಇವತ್ತು ಅವಕಾಶ ಕೊಟ್ಟಿದ್ದೀವಿ. 3 ವರ್ಷದೊಳಗೆ ಇಡೀ ರಾಜ್ಯದಲ್ಲಿ ಕರ್ನಾಟಕ ಇತಿಹಾಸದಲ್ಲಿ ನೆನ್ಪಿಡ್ಕೊಳ್ಳಿ, 94% ಮಕ್ಕಳು ಪಾಸ್ ಆಗಿರೋದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಇರಲಿಲ್ಲ. ಆದರೆ ನೀವು ನಿಮ್ಮ
ಮಧು ಬಂಗಾರಪ್ಪ ಅಂತ ಹೇಳಿ ಇವತ್ತು ನೀವು ಮಾಡಿಸಿದಿರಿ ಅಂತ ಹೇಳಿ ನಾನು ಇವತ್ತು ನಿಮಗೆ ಜೊತೆಗೆ ಹಂಚ್ಕೊಳ್ಳಿಕ್ಕೆ ನನಗೆ ಖುಷಿ ಆಗ್ತದೆ. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಮಕ್ಕಳು 94% ಮಕ್ಕಳು ಇವತ್ತು ಪಾಸ್ ಆಗ್ತಾ ಇದ್ದಾರೆ. ಈ 2ನೇ ಎಕ್ಸಾಮ್ 18ರಿಂದ ಸ್ಟಾರ್ಟ್ ಆಗುತ್ತೆ, ಈ ತಿಂಗಳು 18 ಎಕ್ಸಾಮ್. ಅದರಲ್ಲೂ ಆದರೆ ಇನ್ನೂ 4% ಶಿವಣ್ಣವ್ರೆ, 4.5% ಅಲ್ಲಿಗೆ ಎಷ್ಟಾಯ್ತು? ಆಲ್ಮೋಸ್ಟ್ 97 ಅಂದ್ರೆ 3.5-4% ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. 90 ಹೆಂಗೆ ಅವ್ನು 97 ತಗೊಂಡಿದ್ದಾನೆ, ಅವನಷ್ಟೇ ಪರ್ಸೆಂಟೇಜು ಬರೀ ಅವನೊಬ್ಬನೇ ಅಲ್ಲ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳು ಇವತ್ತು ಪಾಸ್ ಆಗ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಕಡೆ ಇರಲಿ, ಮತ್ತೆ ಕೆಲವು ಅಭಿವೃದ್ಧಿ ಕೆಲಸವನ್ನ ಇಡೀ ಕ್ಷೇತ್ರದಲ್ಲಿ ಈಗ ಸಾಕಷ್ಟು ಸುಮಾರು 150 ಎಲ್ಲ ಸ್ಯಾಂಕ್ಷನ್ ಆಗಿದ್ದಾವೆ. ಲಾಸ್ಟ್ ಟೈಮ್ ಕೂಡ ನಾನು ನಿಮಗೆಲ್ಲ ಹೇಳಿದ್ದೆ. ಈಗ ಒಂದೊಂದೇ ಶುರು ಮಾಡ್ತೀನಿ. ಇನ್ನು 1 ತಿಂಗಳೊಳಗೆ ಎಲ್ಲ ಗ್ರಾಮಗಳಿಗೂ ಹೋಗಿ ಯಾವ್ದಾದ್ರು ಗುದ್ಲಿ ಪೂಜೆ ಎಲ್ಲ ಮಾಡಬೇಕು, ಯಾವ್ದಾದ್ರು ರೋಡ್ ಇರ್ಬೋದು, ಕಟ್ಟಡ ಇರ್ಬೋದು, ಈ ತರ ಹಾಸ್ಪಿಟಲ್ ಇರ್ಬೋದು, ಅದೆಲ್ಲದೂ ಕೂಡ ಬೇಗ ಮಾಡ್ತಕ್ಕಂಥದ್ದು. ನೀವು ಬೇಗ ಮುಗಿಸ್ಕೊಂಡ್ರೆ ಮತ್ತೆ ನೀವು ಕೇಳ್ಬೋದು. ಯಾಕಂದ್ರೆ ಸುಮಾರು 400-500 ಹಳ್ಳಿ ಬರ್ತಾವೆ ನನಗೆ. ಎಲ್ಲ ಹಳ್ಳಿಗೂ ನಾನು 1,50,00,000 ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ.